ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ ಜಿ ಕೆ ಕ್ಲಾಸಸ್. ನಾನು ಸಾಧಿಸಲೇಬೇಕಾದ ಪ್ರಶ್ನೆಗಳು ಫಿಕ್ಸ್ ಕ್ವಶನ್ಸ್ ಯಾವ ರೀತಿಯಾಗಿರ್ತಾವೆ ಅಂತಕ್ಕಂಥದ್ದು ನೋಡಿರಿ. ಕ್ರಮ ಸಂಖ್ಯೆ ನೋಡಿರಿ, ಈ ರೀತಿಯ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ ಅಂಕಗಳು ಯಾವ ರೀತಿ ತೊಗೋಬೇಕಂತಕ್ಕಂಥ 1 to 16 ಮಾರ್ಕ್ಸ್ ನೋಡಿರಿ. ಇವೆಲ್ಲ ಏನಪ್ಪ ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್. ಕ್ವಶನ್ ನಂಬರ್ 1 to 16, 1 to 8 ಏನಪ್ಪ ಅಂದರೆ ಅಬ್ಜೆಕ್ಟಿವ್ ಇರ್ತಾವೆ. ನೆಕ್ಸ್ಟ್ ಏನಪ್ಪ ಅಂದರೆ 8 to 16 ಅದೇನಪ್ಪ ಅಂದರೆ 1 ಅಂಕದ ಪ್ರಶ್ನೆಗಳಾಗಿರ್ತಾವೆ. ನಾವು ಯಾವ ರೀತಿಯಾಗಿ ನಾವು ಏನೆಲ್ಲ ಕೊಡ್ಬೋದು ಅಂತಕ್ಕಂಥದ್ದು ನೋಡಿರಿ. 1 ಅಂಕದ ಪ್ರಶ್ನೆಗಳಿಗೆ ಏನೆಲ್ಲ ಕೊಡ್ಬೋದು ಅಂತಂದರೆ ಸೂತ್ರಗಳ ಮೇಲೆ ಕೇಳ್ತಾನೆ. ಹೌದಾ, ಸೂತ್ರಗಳು ಪರ್ಫೆಕ್ಟಾಗಿ ಮಾಡಬೇಕು. ಆಬ್ಜೆಕ್ಟಿವ್ದಾಗೂ ಇರ್ತದೆ, 1 ಮಾರ್ಕ್ಸ್ನಾಗೂ ಕೇಳ್ತಾನೆ. ಸೂತ್ರಗಳು ಪರ್ಫೆಕ್ಟ್ ಮಾಡ್ಕೋರಿ. ವಾಕ್ಯಗಳ ರೂಪದಲ್ಲಿ ಇರ್ತಕ್ಕಂಥವು ಯಾವ್ಯಾವ ಇರ್ತಾವೆ ಆ ವಾಕ್ಯಗಳನ್ನ ಓದ್ಕೋರಿ. ನಿಯಮಗಳು ಏನೇನು ಇರ್ತಾವೆ, ನಿಯಮಗಳೆಲ್ಲ ರೀತಿ ನಿಯಮಗಳು ಯಾವ್ಯಾವ, ಸೂತ್ರಗಳು, ವಾಕ್ಯಗಳು ಇಷ್ಟು ಓದ್ಕೊಂಡ್ರೆ 1 to 16 ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇದ್ರಾಗ ಬಿಟ್ಟರೆ ಮತ್ತು ಬೇರೆ ಏನು ಕೇಳಲ್ಲ. ಹೌದಾ, ಕಾನ್ಸೆಪ್ಟ್ ಮ್ಯಾಗ ಇರ್ತಾವೆ, ಅದಕ್ಕೆ ಡೈರೆಕ್ಟ್ ಆನ್ಸರ್ ಇರ್ತಾವೆ, ಈಸಿಯಾಗಿ ಇರ್ತಾವೆ. ನೀವು ಓದ್ಕೋಬೇಕಾಗಿದ್ದು ಸೂತ್ರಗಳು, ವಾಕ್ಯಗಳು, ನಿಯಮಗಳು. ಟೋಟಲ್ ನೋಡಿರಿ 16 ಮಾರ್ಕ್ಸ್ ಮುಗೀತು ನೀವು ಮಾಡಬೇಕಾಗಿದ್ದು ಇಷ್ಟು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈಗ ವಾಸ್ತವ ಸಂಖ್ಯೆಗಳಲ್ಲಿ ಕೇಳ್ತಕ್ಕಂಥದ್ದು ಫಿಕ್ಸ್ ಕ್ವಶನ್ ಏನಪ್ಪ ಅಂದರೆ ನೋಡಿರಿ, ಮಸ ಲಸ ಕಂಡುಹಿಡಿಯುವುದು ಫಿಕ್ಸದು 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್. ಇದು 2 ಅಂಕದ ಪ್ರಶ್ನೆಗಳಲ್ಲಿ. ಹೌದಾ, ಇದು ಒಂದು. ಇನ್ನೊಂದು ಏನು ಕೇಳ್ತಾರಪ್ಪ ಅಂದರೆ, ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾನೆ. ಇದು 2 ಮಾರ್ಕ್ಸಿನ ಫಿಕ್ಸ್ ಕ್ವಶನ್. ಇವೆರಡು ಫಿಕ್ಸ್ ಕ್ವಶನ್ ಇದ್ದೇ ಇರ್ತಾವೆ. ಮಸರಿ ಕೇಳ್ತಾನೆ, ಇಲ್ಲ ಲಸ ಕೇಳ್ತಾನೆ ಒಂದು. ಇನ್ನೊಂದು ಏನಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿರ್ತಾನೆ. ಇವೆರಡು ಫಿಕ್ಸ್ ಕ್ವಶನ್ ಮಾತ್ರ ನೋಡ್ರಿ. ಪರ್ಫೆಕ್ಟ್ ಮಾಡ್ಕೋರಿ. ಮಸ ಲಸ ಮತ್ತು ಅಭಾಗಲಬ್ಧ ಸಂಖ್ಯೆ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಪರ್ಫೆಕ್ಟಾಗಿ ಅದನ್ನು ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಹೌದಾ, ಆರಾಮಾಗಿ ಮಾಡ್ತಕ್ಕಂಥದ್ದು ಇದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಎರಡು ಕ್ಷರಾಕ್ಷರ ಎಕ್ಸ್ ಮತ್ತು ವಾಯ್ ಬೆಲೆ ಕಂಡುಹಿಡಿಯುವುದು. ಎಕ್ಸ್ ಬೆಲೆ ವಾಯ್ ಬೆಲೆ ಕ್ಯಾನ್ಸಲ್ ಮಾಡಿ ಕಂಡುಹಿಡಿಯೋದಿರ್ತದೆ. ಹೌದಾ, 2 ಅಂಕದ ಪ್ರಶ್ನೆ. ಇದು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ನೋಡಿ, ಇದನ್ನು ಕೂಡ. ಹೌದಾ, ನೆಕ್ಸ್ಟ್ ನೋಡ್ರಿ 4ನೇದು ವರ್ಗ ಸಮೀಕರಣ ಬಿಡಿಸುವುದು ಅಥವಾ ಮೂಲಗಳ ಸ್ವಭಾವ ಅಂತ ಕೇಳಿರ್ತಾನೆ. ವರ್ಗ ಸಮೀಕರಣ ಬಿಡಿಸುವುದು ಅಥವಾ ಮೂಲಗಳ ಸ್ವಭಾವ, ಅದು 2 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಇದೆಲ್ಲ. ಹೌದಾ, ಈ ಥರನೇ ಪ್ರಾಕ್ಟೀಸ್ ಮಾಡಿರಿ. ಮೂಲಗಳ ಸ್ವಭಾವ ಮೇಲೆ ಪ್ರಶ್ನೆ, ಎಕ್ಸ್ ಮತ್ತು ವಾಯ್ ಬೆಲೆ ಕಂಡುಹಿಡಿಯುವುದು. ಹೌದಾ, ನೆಕ್ಸ್ಟ್ ಏನಪ್ಪ ಅಂತಂದರೆ ಸಮಾಂತರ ಶ್ರೇಣಿ ಪದ ಅಥವಾ ಮೊತ್ತ ಅಂತ ಕೇಳ್ತಾನೆ. ನೋಡಿರಿ, ಸಮಾಂತರ ಶ್ರೇಣಿ ಒಳಗೆ ಏನಪ್ಪ ಅಂದರೆ ಮೊತ್ತ ಕಂಡುಹಿಡಿಯಿರಿ ಅಥವಾ ಪದಗಳ ಕಂಡುಹಿಡಿಯಿರಿ. ಅದು 2 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಜಾಸ್ತಿ ಕೇಳ್ತಕ್ಕಂಥದ್ದು ಮೊತ್ತ ಕೇಳ್ತಾನೆ ನೋಡಿರಿ. 2 ಅಂಕದ ಪ್ರಶ್ನೆ, ಇದು ಫಿಕ್ಸ್ ಕ್ವಶನ್. ನೆಕ್ಸ್ಟ್ 7ನೇ ಅಧ್ಯಾಯದಲ್ಲಿ ಏನು ಕೇಳ್ತಾರೆ, ದೂರ ಭಾಗ. ಹೌದಾ, ಭಾಗ ಪ್ರಮಾಣ ಕಂಡುಹಿಡಿಯೋದು. ದೂರ ಕೇಳ್ತಾರೆ ಅಥವಾ ಭಾಗ ಪ್ರಮಾಣ ಕಂಡುಹಿಡಿಯೋದ್ರ ಕೇಳ್ತಾರೆ. 2 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. 8ನೇದು ನೋಡ್ರಿ, ಅಧ್ಯಾಯದಲ್ಲಿ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆಯುವುದು. 2 ಅಂಕದ ಪ್ರಶ್ನೆ, ಇದು ಫಿಕ್ಸ್ ಇರ್ತಕ್ಕಂಥ ಕ್ವಶನ್. ಇದು ಅನುಪಾತ ಕೇಳ್ತಾನೆ. 2 ಅಂಕದ ಪ್ರಶ್ನೆ. ಇವೆಲ್ಲ ಫಿಕ್ಸ್ ಕ್ವಶನ್ ಇವು. ನೆಕ್ಸ್ಟ್ ಏನಪ್ಪ ಅಂದರೆ ವೃತ್ತದ ಮೇಲಿನ ಸಮಸ್ಯೆಗಳು. 2 ಅಂಕದ ಪ್ರಶ್ನೆ ಫಿಕ್ಸ್ ಇದ್ದೇ ಇರ್ತದೆ ಇದು. ಹೌದಾ, ನೆಕ್ಸ್ಟ್ ಏನಪ್ಪ ಅಂತಂದರೆ 2ನೇ ಅಧ್ಯಾಯದಲ್ಲಿ ಬಹುಪದೋಕ್ತಿ ಶೂನ್ಯತೆಗಳನ್ನು ಕಂಡುಹಿಡಿಯೋದು ಅಂತ ಕೇಳ್ತಾನೆ. ಶೂನ್ಯತೆ ಕಂಡುಹಿಡಿಯೋದು ಒಂದು 3 ಅಂಕದಲ್ಲಿ ಫಿಕ್ಸ್ ಕ್ವಶನ್ ಇದು. 4ನೇ ಅಧ್ಯಾಯದಲ್ಲಿ ಬರ್ತವೆ ವರ್ಗ ಸಮೀಕರಣ ಅಥವಾ ವಾಕ್ಯ ರೂಪದ ಪ್ರಶ್ನೆ ಕೊಟ್ಟಿರ್ತಾನೆ. ಅದನ್ನು ಏನಪ್ಪ ಅಂದರೆ ಸಂಖ್ಯೆ ರೂಪದಲ್ಲಿ ಒಂದು ಇದರ ಫಾರ್ಮ್ನ ಬರ್ಕೊಂಡು ಏನಪ್ಪ ಅಂದರೆ ಅದು 3 ಅಂಕದ ಪ್ರಶ್ನೆಯಾಗಿರ್ತದೆ. ವಾಕ್ಯ ರೂಪದಲ್ಲಿ ಇರ್ತದೆ ಅದು. ಹೌದಾ, ನಾವು ಓದ್ಕೊಂಡಿಕೆ ಏನಪ್ಪ ಅಂತಂದರೆ ಬರ್ಕೋಬೇಕೆಲ್ಲ. ಗಿವನ್ ಡೇಟಾ ಏನು ಕೊಟ್ಟರೆ ನಾವು ಬರ್ಕೊಂಡು ಅರ್ಥ ಮಾಡಿಕೊಂಡು ಅವಾಗ ನಾವು ಏನಪ್ಪ ಅಂತಂದರೆ ಸಮೀಕರಣ ರೂಪ ರೆಡಿ ಮಾಡ್ಕೊಂಡು 3 ಅಂಕದ ಪ್ರಶ್ನೆಗಳು ಸಾಲ್ವ್ ಮಾಡಬೇಕು. ಇದು ವಾಕ್ಯ ರೂಪದ ಫಿಕ್ಸ್ ಆಗಿರ್ತದೆ. ತ್ರಿಭುಜದ ಮೇಲಿನ ಸಮಸ್ಯೆಗಳು ನೋಡಿರಿ, ಇದರಲ್ಲಿ 3 ಅಂಕದ ಪ್ರಶ್ನೆ ಇದ್ದೇ ಇರ್ತದೆ. ತ್ರಿಭುಜದ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದೆ, 3 ಅಂಕದ ಪ್ರಶ್ನೆ ಆಗಿರ್ತದೆ. 7ನೇ ಅಧ್ಯಾಯದಲ್ಲಿ ಕೇಳ್ತಕ್ಕಂಥದ್ದು ನಿರ್ದೇಶಾಂಕ ರೇಖಾಗಣಿತ ಮೇಲಿನ ಸಮಸ್ಯೆಗಳು, 3 ಅಂಕದ ಪ್ರಶ್ನೆ. ಇದು ಫಿಕ್ಸ್ ಕ್ವಶನ್. ಹೌದಾ, ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಸಾಧಿಸಿ ಅಥವಾ ಕೆಲವು ನಿರ್ದಿಷ್ಟ ನಿಯಮಗಳು ಕೊಟ್ಟಿರ್ತಾರೆ. ಹೌದಾ, ಪ್ರಸ್ತಾವನೆ ತ್ರಿಕೋನಮಿತಿ ಒಳಗೆ. ಹೌದಾ, ಇದು ಸಾಧಿಸಿ ಅಂತ ಕೇಳಿರ್ತಾನೆ. 3 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ನೋಡ್ರಿ. 3 ಅಂಕದ ಪ್ರಶ್ನೆ ಇದರಲ್ಲಿ ಫಿಕ್ಸ್ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, 10ನೇ ಅಧ್ಯಾಯದಲ್ಲಿ ಕೇಳ್ತಾರೆ ವೃತ್ತದ ಮೇಲಿನ ಪ್ರಮೇಯಗಳು. 3 ಅಂಕಗಳು ವೃತ್ತದ ಮೇಲಿನ ಪ್ರಮೇಯಗಳು ಫಿಕ್ಸ್ ಇರ್ತದೆ ನೋಡ್ರಿ. 2 ಪ್ರಮೇಯಗಳು ಪರ್ಫೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ 3 ಅಂಕದ ಪ್ರಶ್ನೆ ಫಿಕ್ಸ್ ಕ್ವಶನ್ ಇದು. ನೆಕ್ಸ್ಟ್ ಅಧ್ಯಾಯ 11ರಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಕಂಡುಹಿಡಿಯಿರಿ. ಹೌದಾ, ವಿಸ್ತೀರ್ಣದ ಅಧ್ಯಾಯದಲ್ಲಿ ನೋಡ್ರಿ ಅದು 3 ಅಂಕದ ಪ್ರಶ್ನೆಗಳು ಇದ್ದೇ ಇರ್ತದೆ. ಹೌದಾ,
ನೆಕ್ಸ್ಟ್ ನೋಡಿರಿ ಅಧ್ಯಾಯ 13 ಸರಾಸರಿ ಅಥವಾ ಮಧ್ಯಾಂಕ ಅಥವಾ ಬಹುಲಕ ಕಂಡುಹಿಡಿಯೋ ರೀತಿ 3 ಅಂಕದ ಪ್ರಶ್ನೆ. ಸರಾಸರಿ ಒಂದು ಪರ್ಫೆಕ್ಟ್ ಮಾಡ್ಕೊಂಡ್ರಪ್ಪ ಅಂದರೆ ಇದು ಫಿಕ್ಸ್ ಕ್ವಶನ್ ಆಗಿರ್ತದೆ. ನೆಕ್ಸ್ಟ್ 14ನೇ ಅಧ್ಯಾಯದಲ್ಲಿ ಸಂಭವನೀಯತೆ ಅಥವಾ ಬಹುಲಕ 3 ಅಂಕದ ಪ್ರಶ್ನೆ. ನೆಕ್ಸ್ಟ್ ನಾವು ನೋಡ್ರಿ ಗ್ರಾಫ್ ಅಂತೂ 4 ಅಂಕದ ಪ್ರಶ್ನೆ 3ನೇ ಅಧ್ಯಾಯದಲ್ಲಿ ಇರ್ತದೆ. ಹೌದಾ, ಗ್ರಾಫ್ ಅಂತೂ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಇದು. ಸಮಾಂತರ ಶ್ರೇಣಿ 5ನೇ ಅಧ್ಯಾಯದಾಗ ಇದು ವಾಕ್ಯ ರೂಪದ ಪ್ರಶ್ನೆ ಆಗಿರ್ತದೆ. 4 ಅಂಕದ ಪ್ರಶ್ನೆ ಇದನ್ನು ಕೂಡ ವಾಕ್ಯ ರೂಪದಲ್ಲಿ ಇರ್ತದೆ ಅದು. ಹೌದಾ, ಒಂದು 2-3 ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಫಿಕ್ಸ್ ಇರ್ತಕ್ಕಂಥ ಪ್ರಶ್ನೆ ಇದು. ಸಮಾಂತರ ಶ್ರೇಣಿಯಲ್ಲಿ ವಾಕ್ಯ ರೂಪದ ಪ್ರಶ್ನೆ ಇದ್ದಿರ್ತದೆ. 6ನೇ ಅಧ್ಯಾಯ ತ್ರಿಭುಜದ ಮೇಲಿನ ಪ್ರಮೇಯ 4 ಅಂಕದ ಪ್ರಶ್ನೆ ಇದು. ಒಂದು ಪ್ರಮೇಯ ಫಿಕ್ಸ್ ಆಗಿರ್ತದೆ. ಹೌದಾ, 2 ಪ್ರಮೇಯವ 2 ಪರ್ಫೆಕ್ಟ್ ಮಾಡಿಕೊಂಡ್ರೆ 4 ಅಂಕಗಳು ಫಿಕ್ಸ್ ಅಂದಂಗೆ. ತ್ರಿಕೋನಮಿತಿ ಅನ್ವಯದಲ್ಲಿ 4 ಅಂಕದ ಪ್ರಶ್ನೆಗಳು ನೋಡಿರಿ. 4 ಅಂಕದ ಪ್ರಶ್ನೆ ಇದ್ದೇ ಇರ್ತದೆ. ತ್ರಿಕೋನಮಿತಿಯ ಅನ್ವಯದಾಗ ಕೇಳ್ತಕ್ಕಂಥದ್ದು ಒಂದೇ ಒಂದು ಪ್ರಶ್ನೆ 4 ಅಂಕದ ಪ್ರಶ್ನೆ ಆಗಿರ್ತದೆ. 12ನೇ ಅಧ್ಯಾಯದಾಗ ಏನಪ್ಪ ಅಂದರೆ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ರೀತಿ 5 ಅಂಕದ ಪ್ರಶ್ನೆಗಳು. ಘನಫಲರೇ ಕೇಳ್ತಾನೆ, ವಿಸ್ತೀರ್ಣರೇ ಕೇಳ್ತಾನೆ. ಓಕೆನಾ. ಇದು 14 ಅಧ್ಯಾಯಗಳ ಒಂದು ಸವಿವರವಾದಂಥ ಯಾವ ಫಿಕ್ಸ್ ಕ್ವಶನ್ ಇರ್ತಾವೆ ಎಂಬುದು ಗೊತ್ತಾಯಿತು. 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆಗಳು ನೋಡಿದ್ದೀವಿ. ಫಿಕ್ಸ್ ಕ್ವಶನ್ ಯಾವ ಟೈಪ್ ಕೇಳ್ತಾನೆ ಅಂತಕ್ಕಂಥದ್ದು, ಪ್ರಶ್ನೆ ಯಾವುದಾಗಿರ್ತದೆ ಅಂತಕ್ಕಂಥದ್ದು ಗೊತ್ತಾಯಿತು. ಏನಪ್ಪ ಅಂದರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯವಾರು ಫಿಕ್ಸ್ ಕ್ವಶನ್ ಯಾವ ಟೈಪ್ ಮಾಸ ಲಸ ಅವಾಗ ಲಬ್ಧ ಸಾಧಿಸಿ, ಹೌದಾ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಯಾವ ರೀತಿ ನಾವು ಕಂಡುಹಿಡಿಬೇಕು ಈಸಿಯಾಗಿರ್ತಕ್ಕಂಥ ಒಂದು ಮೆಥಡ್ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲ ಅಧ್ಯಾಯಗಳ ಡೈಲಿ ಒಂದೊಂದು ಅಧ್ಯಾಯ ಏನಪ್ಪ ಅಂತಂದರೆ ಫಿಕ್ಸ್ ಕ್ವಶನ್ ಮಾಡ್ಕೊತ ಹೋಗೋರಿ, ಪ್ರಾಕ್ಟೀಸ್ ಮಾಡ್ಕೊತ ಹೋಗೋರಿ. ಓಕೆನಾ. ನೀವು ಕೂಡ ಏನಪ್ಪ ಅಂತಂದರೆ ನಮ್ಮ ಜೊತೆಗೆ ಪ್ರಾಕ್ಟೀಸ್ ಮಾಡ್ಕೊತ ಬಂದ್ರಿ ಅಂತಂದರೆ ನಿಮ್ಗೂ ಕೂಡ ಏನಾಗ್ತದೆ ಅಂದರೆ ಅರ್ಥ ಆಗ್ತದೆ ಕ್ಲಿಯರಾಗಿ. ಯಾವುದು ನಿಮ್ಗೆ ತಿಳಿದಿಲ್ಲ ಸ್ಕೂಲ್ನಲ್ಲಿ ಅಪ್ಪ ಅಂತೇಳಿ ಈಗ ಇಲ್ಲಿ ಮತ್ತೊಮ್ಮೆ ರಿಪೀಟ್ ಆಗ್ತದೆ, ಪರ್ಫೆಕ್ಟಾಗಿ ಆಗ್ತದೆ. ಹೌದಾ, ರಿಪೀಟ್ ನೋಡಿರೋದ್ರಿಂದ ಮಾಡಿರೋದ್ರಿಂದ ಏನಪ್ಪ ಅಂದರೆ ಪರ್ಫೆಕ್ಟಾಗಿ ನೆನಪಾಗಿ ಉಳಿತದೆ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.